ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಪಕ್ಕಾ ಪಾಲಿಟಿಕ್ಸ್. ನಾನು ಸ್ಮಿತಾ ರಂಗನಾಥ್. ರಾಜಕೀಯ ವಿದ್ಯಮಾನಗಳ ಪೈಕಿ ಅತ್ಯಂತ ಸೆನ್ಸೇಷನಲ್ ಅನಿಸುವಂತಹ ಸುದ್ದಿಗಳನ್ನು ಮುಂದಿನ ಅರ್ಧ ಗಂಟೆಗಳ ಕಾಲ ಗಮನಿಸ್ತಾ ಹೋಗೋಣ. ಶುರು ಮಾಡೋಣ ಇವತ್ತಿನ ಪಕ್ಕಾ ಪಾಲಿಟಿಕ್ಸ್ ಅನ್ನ ರಾಜಕೀಯ ವಿದ್ಯಮಾನಗಳ ಪೈಕಿ ಅತಿ ದೊಡ್ಡ ಸುದ್ದಿಯ ಮೂಲಕ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಕಾರ್ಯಕ್ರಮದಲ್ಲಿ ರಂಪಾಟ ನಡೆದು ಹೋಗಿದೆ. ಸರ್ಕಾರದಿಂದ ನಿವೇಶನ ಸಿಗದೆ ಹೋಗಿದ್ದಕ್ಕೆ ಮಹಿಳೆಯೊಬ್ಬರು ಕಿರಿಕ್ ಮಾಡಿದ್ದಾರೆ. ಮಹಿಳೆಯ ಕೂಗಾಟ ಕೇಳಿ ಸಚಿವರು ಓಡೋಡು ಬಂದಿದ್ದಾರೆ. ಪರಮೇಶ್ವರ್ ಅವರು ಬಂದು ಏನಾಯ್ತು ಅಂತ ಹೇಳಿ ಕೇಳೋದಕ್ಕೆ ಪ್ರಯತ್ನ ಮಾಡಿದ್ದಾರೆ. ಶಿರಾನಗರ ವಾಸಿ ರಾಬಿಯಾ ಅಸ್ಲಂ ಪಾಷಾ ಗಲಾಟೆ ಮಾಡಿರೋ ಮಹಿಳೆ. ಸ್ಲಮ್ ಬೋರ್ಡ್ ಮನೆಗಾಗಿ ಅರ್ಜಿಯನ್ನು ಸಲ್ಲಿಸಿದ್ರಂತೆ ಮಹಿಳೆ. ಪ್ರತಿ ವರ್ಷ ಅರ್ಜಿ ಹಾಕಿದ್ರೂ ಕೂಡ ಮನೆ ಸಿಗ್ತಿಲ್ಲ ಅನ್ನೋ ವಿಚಾರಕ್ಕೆ ಇವತ್ತು ಮುಖ್ಯಮಂತ್ರಿಗಳ ಕಾರ್ಯಕ್ರಮಕ್ಕೆ ಬಂದು ಗಲಾಟೆ ಮಾಡಿದ್ದಾರೆ ಮಹಿಳೆ. ನಮ್ಮ ಯಜಮಾನ್ರಿಗೆ 3 ವರ್ಷದಿಂದ ಹಾರ್ಟ್ ಅಟ್ಯಾಕ್. ಒಂದು ಸೀರಿಲ್ಲ, 4 ತಿಂಗಳಿಂದ ನಾನು ಬಾಡಿಗೆ ಕಟ್ಟಬೇಕು. 4 ತಿಂಗಳು ಬಾಡಿಗೆ ಕಟ್ಟಬೇಕು. ದರ್ಗಾದಲ್ಲಿ ಮಲ್ಕೊಂತಿದೀವಿ. ತಾತ್ಕಾಲಿಕವಾಗಿ ನಿವೇಶನ ಕೊಡೋ ಹಕ್ಕಿದೆ, ಸರ್ಕಾರದಲ್ಲಿದೆ. ತಾತ್ಕಾಲಿಕವಾಗಿ ನಿವೇಶನ ಕೊಡ್ರಿ ಅಂತ ಹೇಳ್ಬಿಟ್ಟು ಒಂದು ಫ್ಯಾಮಿಲಿಗೆ ರಕ್ಷಣೆಯನ್ನ ಕೊಡುವಂತ ಹಕ್ಕು ಸರ್ಕಾರಕ್ಕಿದೆ. ಆದ್ರೂ ಯಾಕೆ ಕೊಡ್ತಾ ಇಲ್ಲ ಅವರು? ಶಾಸಕರ ಮನೆಯಲ್ಲಿ ರಾತ್ರಿ 9 ಗಂಟೆವರೆಗೂ ಕಾದಿದ್ದೀನಿ ನಾನು. ಒಂದು ನೀವು ಮಕ್ಕಳನ್ನ ತಗೊಂಡು ಯಾವುದೇ ರೀತಿ ಸ್ಪಂದಿಸ್ತಿಲ್ಲ ಅವರು. ಮಹಿಳೆಯರಿಗೆ ಮಕ್ಕಳಿಗೆ ಯಾವುದೇ ರೀತಿ ಸಹಕಾರ ನೀಡಿಲ್ಲ ಅವರು. ಅದಕ್ಕೆ ಇಲ್ಲಿವರೆಗೂ ನಾನು ಬಂದಿದ್ದೀನಿ. ತವ್ರ ಮನೆ ಚಿಕ್ಕನಾಗ್ನಳ್ಳಿ, ಶಿರಾಗೆ ಕೊಟ್ಟಿರೋದು ನಮಗೆ ಮನೆ ಇಲ್ಲ ಸರ್. ಶಾಸಕರು ಬಂದು TB ಜಯಚಂದ್ರ ಸರ್ ಶಿರಾ ತಾಲೂಕೂರ್ದು ಕೇಳಿದ್ರೆ ಕೊಡ್ತೀವಿ, ಕೊಡೋ ಸಮಯದಲ್ಲಿ ಕೊಡೋವರೆಗೂ ನೀವೆಲ್ಲಾದ್ರೂ ಇರಿ, ಸಾಯ್ರಿ ನೀವು ಸರ್. ನಾವು ಮಕ್ಳನ್ನ ತಗೊಂಡು ಸಾಯ್ಬೇಕಂದ್ರೆ ಸಾರಿ ನೀವು, ನಮ್ಗೆ ಏನಾಗ ಬೇಕು ಅಂತ ಅಂತಾರೆ ಜಯಚಂದ್ರ ಸರ್ ಅವರು. ಅವ್ರು ಪ್ರತಿಯೊಂದು ಡಾಕ್ಯುಮೆಂಟ್ಸ್ ಇದೆ. ರಾತ್ರಿ 9 ಗಂಟೆವರೆಗೂ ಅವ್ರ ಮನೆ ಹತ್ರ ಕಾದಿದ್ದೀನಿ ನಾನು ಸರ್. 1 ವರ್ಷದಿಂದ ಜನತಾ ಕಾರ್ಯಕ್ರಮ ಆಯ್ತಲ್ಲ, ಜನತಾ ಕಾರ್ಯಕ್ರಮದಲ್ಲಿ ಸ್ಪಾಟ್ ಅಲ್ಲೇ ಅವ್ರ ಬಗ್ಗೆ ಹರಿಸ್ತೀವಿ ಅಂತ ಹೇಳಿದ್ರು. ಕಾನೂನುಬದ್ಧವಾದಂತಹ ಒಂದು ಕಾರ್ಯಗಳನ್ನ ಕಾನೂನುಬದ್ಧವಾಗಿ ನಾವು ಬಗೆಹರಿಸ್ತೀವಿ, ನಮ್ಮ ಕೈಲಾಗಿದ್ದು ನಾವು ಸ್ಪಾಟ್ ಅಲ್ಲೇ ಏನಿದೆ ಅದು ಬಗೆಹರಿಸ್ಕೊಡ್ತೀವಿ ಅಂತ ಹೇಳಿದ್ರು. ನಾವು ಜನತಾ ಕಾರ್ಯಕ್ರಮದಿಂದ ಹಿಡಿದು ಇದುವರೆಗೂ ಕೂಡ ಒಂದು ನೆಲೆಗಾಗಿ ಆ ಮಕ್ಳನ್ನ ತಗೊಂಡು ಕೈಲಾಗದ್ ಗಂಡನ್ ತಗೊಂಡು ಹೋರಾಡ್ತಾ ಇದ್ದೀನಿ. ಒಂದು ನೆಲೆ ಕಲ್ಪಿಸ್ಕೊಳಕ್ ಆಗ್ತಿಲ್ಲ ಅವ್ರ ಕೈಲಿ. ಏನ್ ಮಾಡ್ಬೇಕು ನಾವು? ನಮ್ಮ ಯಜಮಾನ್ರಿಗೆ 3 ವರ್ಷದಿಂದ ಹಾರ್ಟ್ ಅಟ್ಯಾಕ್. ಒಂದು ಸೀರಿಲ್ಲ, 4 ತಿಂಗಳಿಂದ ನಾನು ಬಾಡಿಗೆ ಕಟ್ಟಬೇಕು. ಸರ್ಕಾರದಿಂದ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಪಕ್ಕಾ ಪಾಲಿಟಿಕ್ಸ್. ನಾನು ಸ್ಮಿತಾ ರಂಗನಾಥ್. ರಾಜಕೀಯ ವಿದ್ಯಮಾನಗಳ ಪೈಕಿ ಅತ್ಯಂತ ಸೆನ್ಸೇಷನಲ್ ಅನಿಸುವಂತಹ ಸುದ್ದಿಗಳನ್ನು ಮುಂದಿನ ಅರ್ಧ ಗಂಟೆಗಳ ಕಾಲ ಗಮನಿಸ್ತಾ ಹೋಗೋಣ. ಶುರು ಮಾಡೋಣ ಇವತ್ತಿನ ಪಕ್ಕಾ ಪಾಲಿಟಿಕ್ಸ್ ಅನ್ನ ರಾಜಕೀಯ ವಿದ್ಯಮಾನಗಳ ಪೈಕಿ ಅತಿ ದೊಡ್ಡ ಸುದ್ದಿಯ ಮೂಲಕ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಕಾರ್ಯಕ್ರಮದಲ್ಲಿ ರಂಪಾಟ ನಡೆದು ಹೋಗಿದೆ. ಸರ್ಕಾರದಿಂದ ನಿವೇಶನ ಸಿಗದೆ ಹೋಗಿದ್ದಕ್ಕೆ ಮಹಿಳೆಯೊಬ್ಬರು ಕಿರಿಕ್ ಮಾಡಿದ್ದಾರೆ. ಮಹಿಳೆಯ ಕೂಗಾಟ ಕೇಳಿ ಸಚಿವರು ಓಡೋಡು ಬಂದಿದ್ದಾರೆ. ಪರಮೇಶ್ವರ್ ಅವರು ಬಂದು ಏನಾಯ್ತು ಅಂತ ಹೇಳಿ ಕೇಳೋದಕ್ಕೆ ಪ್ರಯತ್ನ ಮಾಡಿದ್ದಾರೆ. ಶಿರಾನಗರ ವಾಸಿ ರಾಬಿಯಾ ಅಸ್ಲಂ ಪಾಷಾ ಗಲಾಟೆ ಮಾಡಿರೋ ಮಹಿಳೆ. ಸ್ಲಮ್ ಬೋರ್ಡ್ ಮನೆಗಾಗಿ ಅರ್ಜಿಯನ್ನು ಸಲ್ಲಿಸಿದ್ರಂತೆ ಮಹಿಳೆ. ಪ್ರತಿ ವರ್ಷ ಅರ್ಜಿ ಹಾಕಿದ್ರೂ ಕೂಡ ಮನೆ ಸಿಗ್ತಿಲ್ಲ ಅನ್ನೋ ವಿಚಾರಕ್ಕೆ ಇವತ್ತು ಮುಖ್ಯಮಂತ್ರಿಗಳ ಕಾರ್ಯಕ್ರಮಕ್ಕೆ ಬಂದು ಗಲಾಟೆ ಮಾಡಿದ್ದಾರೆ ಮಹಿಳೆ.
ನಮ್ಮ ಯಜಮಾನ್ರಿಗೆ 3 ವರ್ಷದಿಂದ ಹಾರ್ಟ್ ಅಟ್ಯಾಕ್, ಒಂದು ಸಿವರಿಲ್ಲ, 4 ತಿಂಗಳಿಂದ ನಾನು ಬಾಡಿಗೆ ಕಟ್ಟಬೇಕು. 4 ತಿಂಗಳು ಬಾಡಿಗೆ ಕಟ್ಟಬೇಕು. ದರ್ಗಾದಲ್ಲಿ ಮಲ್ಕೊಂತಿದೀವಿ. ತಾತ್ಕಾಲಿಕವಾಗಿ ನಿವೇಶನ ಕೊಡೋ ಹಕ್ಕಿದೆ, ಸರ್ಕಾರದಲ್ಲಿದೆ. ತಾತ್ಕಾಲಿಕವಾಗಿ ನಿವೇಶನ ಕೊಡ್ರಿ ಅಂತ ಹೇಳ್ಬಿಟ್ಟು ಒಂದು ಫ್ಯಾಮಿಲಿಗೆ ರಕ್ಷಣೆಯನ್ನ ಕೊಡುವಂತ ಹಕ್ಕು ಸರ್ಕಾರಕ್ಕಿದೆ. ಆದ್ರೂ ಯಾಕೆ ಕೊಡ್ತಾ ಇಲ್ಲ ಅವರು? ಶಾಸಕರ ಮನೆಯಲ್ಲಿ ರಾತ್ರಿ 9 ಗಂಟೆವರೆಗೂ ಕಾದಿದ್ದೀನಿ ನಾನು. ಒಂದು ನೀವು ಮಕ್ಕಳನ್ನ ತಗೊಂಡು ಯಾವುದೇ ರೀತಿ ಸ್ಪಂದಿಸ್ತಿಲ್ಲ ಅವರು. ಮಹಿಳೆಯರಿಗೆ ಮಕ್ಕಳಿಗೆ ಯಾವುದೇ ರೀತಿ ಸಹಕಾರ ನೀಡಿಲ್ಲ ಅವರು. ಅದಕ್ಕೆ ಇಲ್ಲಿವರೆಗೂ ನಾನು ಬಂದಿದ್ದೀನಿ. ತವ್ರ ಮನೆ ಚಿಕ್ಕನಾಗ್ನಳ್ಳಿ, ಶಿರಾಗೆ ಕೊಟ್ಟಿರೋದು ನಮಗೆ ಮನೆ ಇಲ್ಲ ಸರ್. ಶಾಸಕರು ಬಂದು TB ಜಯಚಂದ್ರ ಸರ್ ಶಿರಾ ತಾಲೂಕುರ್ದು ಕೇಳಿದ್ರೆ ಕೊಡ್ತೀವಿ, ಕೊಡೋ ಸಮಯದಲ್ಲಿ ಕೊಡೋವರೆಗೂ ನೀವೆಲ್ಲಾದ್ರೂ ಇರಿ, ಸಾಯ್ರಿ ನೀವು ಸರ್. ನಾವು ಮಕ್ಳನ್ನ ತಗೊಂಡು ಸಾಯ್ಬೇಕಂದ್ರೆ ಸಾರಿ ನೀವು, ನಮ್ಗೆ ಏನಕ್ಕೆ ಬೇಕು ಅಂತ ಅಂತಾರೆ ಜಯಚಂದ್ರ ಸರ್ ಅವರು. ಅವ್ರು ಪ್ರತಿಯೊಂದು ಡಾಕ್ಯುಮೆಂಟ್ಸ್ ಇದೆ. ರಾತ್ರಿ 9 ಗಂಟೆವರೆಗೂ ಅವ್ರ ಮನೆ ಹತ್ರ ಕಾದಿದ್ದೀನಿ ನಾನು ಸರ್. 1 ವರ್ಷದಿಂದ ಜನತಾ ಕಾರ್ಯಕ್ರಮ ಆಯ್ತಲ್ಲ, ಜನತಾ ಕಾರ್ಯಕ್ರಮದಲ್ಲಿ ಸ್ಪಾಟ್ ಅಲ್ಲಿ ಅವ್ರ ಬಗ್ಗೆ ಹರಿಸ್ತೀವಿ ಅಂತ ಹೇಳಿದ್ರು. ಕಾನೂನುಬದ್ಧವಾದಂತಹ ಒಂದು ಕಾರ್ಯಗಳನ್ನ ಕಾನೂನುಬದ್ಧವಾಗಿ ನಾವು ಬಗೆಹರಿಸ್ತೀವಿ, ನಮ್ಮ ಕೈಲಾಗಿದ್ದು ನಾವು ಸ್ಪಾಟ್ ಅಲ್ಲಿ ಏನಿದೆ ಅದು ಬಗೆಹರಿಸ್ಕೊಡ್ತೀವಿ ಅಂತ ಹೇಳಿದ್ರು. ನಾವು ಜನತಾ ಕಾರ್ಯಕ್ರಮದಿಂದ ಹಿಡಿದು ಇದುವರೆಗೂ ಕೂಡ ಒಂದು ನೆಲೆಗಾಗಿ ಆ ಮಕ್ಕಳನ್ನ ತಗೊಂಡು ಕೈಲಾಗದ ಗಂಡನ್ ತಗೊಂಡು ಹೋರಾಡ್ತಾ ಇದ್ದೀನಿ. ಒಂದು ನೆಲೆ ಕಲ್ಪಿಸ್ಕೊಳಕ್ ಆಗ್ತಿಲ್ಲ ಅವ್ರ ಕೈಲಿ. ಏನ್ ಮಾಡ್ಬೇಕು ನಾವು? ನಮ್ಮ ಯಜಮಾನ್ರಿಗೆ 3 ವರ್ಷದಿಂದ ಹಾರ್ಟ್ ಅಟ್ಯಾಕ್, ಒಂದು ಸಿವರಿಲ್ಲ, 4 ತಿಂಗಳಿಂದ ನಾನು ಬಾಡಿಗೆ ಕಟ್ಟಬೇಕು. ಸರ್ಕಾರದಿಂದ ನಗರಾಭಿವೃದ್ಧಿ ಇಲಾಖೆಗೆ ಬರುತ್ತೆ. ಹೀಗಾಗಿ ಇಡಿ ಅಧಿಕಾರಿಗಳು, ಈ ಮೂಡ ಇಡಿ ಅಧಿಕಾರಿಗಳು ನಗರಾಭಿವೃದ್ಧಿ ಇಲಾಖೆಯ ಕಾರ್ಯದರ್ಶಿಗೆ ನೋಟಿಸ್ ಅನ್ನ ನೀಡಿ ವಿಚಾರಣೆಗೆ ಬರಬೇಕು ಅಂತ ಹೇಳಿ ಈಗ ಸದ್ಯ ಸಮನ್ಸ್ ಅನ್ನ ಕೂಡ ನೀಡಲಾಗಿದೆ. ನಾಳೆ ಬೆಳಗ್ಗೆ ವಿಚಾರಣೆಗೆ ಹಾಜರಾಗ್ತಾರೆ ನಗರಾಭಿವೃದ್ಧಿ ಇಲಾಖೆಯ ಕಾರ್ಯದರ್ಶಿ ಶ್ರೀಪಾದ್. ಓಕೆ, ಥ್ಯಾಂಕ್ ಯು ಧ್ರುವ ಮಾಹಿತಿಗಾಗಿ.